ಈ ಡೊನಾಲ್ಡ್ ಟ್ರಂಪ್ ಹಸಿ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೊಂದು ಸುದ್ದಿ ಇತ್ತು, ಬಟ್ ಅದನ್ನು ನಾಳೆ ಹೇಳ್ತೀನಿ. ಗುಜರಾತದೊಂದು ಇಂಟ್ರೆಸ್ಟಿಂಗ್ ಇದೆ. ಗುಜರಾತ್ನಲ್ಲಿ ಮೊನ್ನೆ 16 ಜನ ಸಚಿವ ಸಂಪುಟದಲ್ಲಿ 16 ಜನ ಮಿನಿಸ್ಟರ್ ಇದ್ದರು. 16 ಜನ ಚೀಫ್ ಮಿನಿಸ್ಟರ್ಗೆ ಬಂದು ರಾಜೀನಾಮೆ ಕೊಟ್ಬಿಟ್ರು. ಇವತ್ತು ಹೊಸ ಸಚಿವ ಸಂಪುಟ 25 ಸಚಿವರ ಪದಗ್ರಹಣ ಸಮಾರಂಭ ನಡೆಯಿತು. ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದರು. ಈ ಎಫರ್ಟ್ ಯಾಕೆ ಅಂದರೆ 2027 ಎಲೆಕ್ಷನ್, ಗುಜರಾತ್ನಲ್ಲಿ ಎಲೆಕ್ಷನ್. 16 ಜನರ ಪೈಕಿ 16 ಜನ ರಾಜೀನಾಮೆ ಕೊಟ್ಟರಲ್ಲ, ಅವರ ಪೈಕಿ 10 ಜನರನ್ನ ವಾಪಸ್ ಮಿನಿಸ್ಟರ್ ಮಾಡಿಲ್ಲ. 6 ಜನ ಮಾತ್ರ ವಾಪಸ್ ಮಿನಿಸ್ಟರ್ ಆಗಿದ್ದಾರೆ. ಅದರಲ್ಲಿ 19 ಜನ ಹೊಸಬರು, ಅಂದರೆ ಯಂಗ್ ಸಚಿವ ಸಂಪುಟ ತಂದಿದ್ದಾರೆ. ರವೀಂದ್ರ ಜಡೇಜಾ ಕ್ರಿಕೆಟರ್ ಇದ್ರಲ್ಲ, ಅವರ ಹೆಂಡತಿ ರಿವಾಬಾ ಮಿನಿಸ್ಟರ್ ಆದರು. ಫಸ್ಟ್ ಟೈಮ್ MLA ಅವರು. ಆಚಾರ್ಯ ದೇವವ್ರತ್ ಪ್ರಮಾಣ ವಚನವನ್ನು ಬೋಧಿಸಿದರು. ಗುಜರಾತ್ನ 6ನೇ DCM ಆಗಿ ಹರ್ಷ ಸಂಘವಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಒಬ್ಬರಿಗೆ ಒಂದು ಖಾತೆ ನಿಯಮ, 25 ಜನ ಖಾತೆಗಳು. 182 ಜನ MLAಗಳಲ್ಲಿ 1/3 ಮಾತ್ರ, ಒಂದೊಂದು ಲೆಕ್ಕಾಚಾರ ಇದೆ. 27 ಜನರನ್ನು ಮಿನಿಸ್ಟರ್ ಮಾಡೋದಕ್ಕೆ ಅವಕಾಶ ಇದೆ. 16 ಜನರಿಂದ ರಾಜೀನಾಮೆ ಪಡೆದು ಅವರ ಪೈಕಿ 6 ಜನರನ್ನ ಮತ್ತೆ ಮಿನಿಸ್ಟರ್ ಮಾಡಿದ್ರು. 10 ಜನರನ್ನ ಕೈ ಬಿಟ್ಟಿದ್ದಾರೆ. ಆ 10 ಜನ ಪಕ್ಷ ಸಂಘಟನೆ ಮಾಡಬೇಕು ಅಂತ. ಖಾತೆಗಳ ವಿವರಗಳೆಲ್ಲ ಇದ್ದಾವೆ. ಯು ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. 19 ಹೊಸ ಮುಖಗಳಿಗೆ ಅವಕಾಶ, ಅವ್ರದ್ದು ಪಟ್ಟಿ ಇದೆ. ಯಂಗ್ ಕ್ಯಾಬಿನೆಟ್ ತರಬೇಕು ಅಂತ 2027 ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡಿದ್ರು. ಹಿಂದೆ ವಿಜಯ್ ರೂಪಾನಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ರನ್ನು ಮುಖ್ಯಮಂತ್ರಿ ಮಾಡಿದ್ರು. ವಿಜಯ್ ರೂಪಾನಿ ಮೊನ್ನೆ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ನಲ್ಲಿ ತೀರ್ಕೊಂಡ್ರು. ಆ ಬದಲಾವಣೆ ಆದ ನಂತರ 2022 ಎಲೆಕ್ಷನ್ನಲ್ಲಿ BJP ಗೆದ್ದಿತ್ತು. 2022 ಚುನಾವಣೆಯಲ್ಲಿ. ನೆಕ್ಸ್ಟ್ 2027 ಎಲೆಕ್ಷನ್ನು. ಈಗ ಕ್ಯಾಬಿನೆಟ್ಟೇ ರೀಶಫಲ್. ಸೌರಾಷ್ಟ್ರ ಭಾಗದಲ್ಲಿ ಪಕ್ಷ ಸಂಘಟನೆ ವೀಕ್ ಆಗಿದೆ ಅನ್ನುವ ಇನ್ಫಾರ್ಮೇಷನ್ ಇದೆಯಂತೆ. BJP ಅವರಿಗೆ 9 ಮಿನಿಸ್ಟರ್ಗಳನ್ನು ಸೌರಾಷ್ಟ್ರ ಭಾಗದಿಂದಲೇ ಮಾಡಿದ್ದಾರೆ. 19 ಜನ ಹೊಸಬರು, ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇರೋರು, ಯಂಗ್ ಬ್ಲಡ್ಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.